ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಖ್ಯಾತ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಟಿ.ಎಸ್. ನಾಗಾಭರಣ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಜಾನಕಿ ಅವರ ಒಡನಾಟದ ಬಗ್ಗೆ ನೀವು ಏನನ್ನು ನೆನಪಿಸ್ಕೊಳ್ತೀರಿ? ಈಗ ಅವರ ಕರ್ತವ್ಯ ಬದ್ಧತೆಯನ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ಬಹುಮುಖಿ ಪ್ರತಿಭೆಯನ್ನ ನಾವು ಗುರುತಿಸಬೇಕಾಗುತ್ತೆ. ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಮಗು ಮತ್ತು ತಾಯಿ ಎರಡೂ ವಾಯ್ಸನ್ನು ಒಬ್ಬರೇ ಹಾಡಿರೋದು ಇವರೊಬ್ಬರೇ. ಮಗುವಿಗೂ ಅವರೇ ದನಿ ಕೊಟ್ಟಿದ್ದಾರೆ, ತಾಯಿಗೂ ಅವರೇ ದನಿ ಕೊಟ್ಟಿದ್ದಾರೆ. ಎಷ್ಟು ವರ್ಸ್ಟೈಲ್ ಅಂದ್ರೆ ಅದಕ್ಕೆ ಬಹುಮುಖಿ ಪ್ರತಿಭೆ ಅಂತ ಹೇಳಿದ್ ನಾವು. ಆಯಾ ಹೀರೋಯಿನ್ನ ವಾಯ್ಸ್ಗೆ ತಕ್ಕ ಹಾಗೆ ಮತ್ತು ಆ ಹುಡುಗಾಟಕ್ಕೆ ತಕ್ಕ ಹಾಗೆ, ಆ ಹಾಡಿಗೆ ತಕ್ಕ ಹಾಗೆ ತನ್ನ ಸ್ವರವನ್ನ ಮಾರ್ಪಡಿಸುವ ಕಲೆ ಬಹಳ ಅದ್ಭುತವಾಗಿದೆ. ಹಾಗಾಗಿ ಅವರಿಗೆ ಎಲ್ಲ ಕಡೆ ಡಿಮ್ಯಾಂಡ್, ಎಲ್ಲ ಲ್ಯಾಂಗ್ವೇಜಲ್ಲೂ ಡಿಮ್ಯಾಂಡ್. ಅದು ಇಂಥ ಕಡೆ ಅವ್ರು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಎಲ್ಲ ಕಡೆ ವ್ಯಾಪಿಸಿದ್ದು. ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಸ್ವರ ಸಾಮ್ರಾಜ್ಞಿಯಾಗಿ ನಮಗೆ ಬಹಳ ಮುಖ್ಯವಾಗಿ ಆ ಕಡೆ ಲತಾ ಮಂಗೇಶ್ಕರ್ ಅವರು ಕಂಡು ಬಂದ್ರೆ, ಈ ಕಡೆ ಎಸ್ ಜಾನಕಿ ಅಮ್ಮ ಅವರು ಕಣ್ಣಿಗೆ ಬಿಟ್ಟಿದ್ದರು. ಸೊ ಅವರು ನಮ್ಮಿಂದ ಏನು ದೂರ ಹೋಗಿಲ್ಲ, ಅವರ ಭೌತಿಕ ಶರೀರ ಹೋಗಿದೆ ಅಷ್ಟೇ. ಅವರ ಶಾರೀರ ನಮ್ಮನ್ನ ಸದಾ ಕಾಲ ಇರುತ್ತೆ, ಚಿರಂಜೀವಿಯಾಗಿ ಇರುತ್ತೆ. ನಾಗಾಭರಣ ಅವರೇ, ತಾವು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಿದಿರಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಅವರು ಹಾಡಿರುವಂಥ ಹಾಡುಗಳು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡು ಹಲವಾರು ಪ್ರಶಸ್ತಿಗಳು, 4 ರಾಷ್ಟ್ರೀಯ ಪ್ರಶಸ್ತಿಗಳು, 30ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಬರುತ್ತೆ ಅಂತ ಹೇಳಿದ್ರೆ, 48,000 ಗೀತೆಗಳನ್ನು ಹಾಡೋದು ಅಂದರೆ ತಾವು ಕೂಡ ಈ ಫೀಲ್ಡ್ನಲ್ಲೇ ಇರೋವಂಥವ್ರು, ಗುರುತಿಸ್ಕೊಂಡಂಥವ್ರು. ಹೇಗೆ ಇದು? ಹೇಗೇನಾ, ಅವರು ಒಂದು ನಿಮಿಷ ಸುಮ್ಮನೆ ಕೂರ್ತಿರ್ಲಿಲ್ಲ. ನಿರಂತರವಾಗಿ ಒಂದು ಥಿಯೇಟರ್, ಒಂದು ಸ್ಟುಡಿಯೋದಿಂದ ಇನ್ನೊಂದು ಸ್ಟುಡಿಯೋ, ಇನ್ನೊಂದು ಸ್ಟುಡಿಯೋದಿಂದ ಇನ್ನೊಂದು ಸ್ಟುಡಿಯೋ ಓಡಾಡ್ತಾನೇ ಇರ್ತಿದ್ರು. ಆಮೇಲೆ ಯಾವುದೇ ಹಾಡನ್ನೇ ಹಾಕಿ ಒಂದು ಸಲ ಅವ್ರ ಒಳಗಡೆ ಎಂಟಾದ್ರೆ ಉಳಿದ ಎಲ್ಲ ಹಾಡುಗಳು ಮಾಯ. ಅವ್ರಿಗೆ ಏನ್ ಬೇಕೋ ಅದೇ ಆ ಹಾಡಿನ ಸ್ವರ ಸಂಯೋಜನೆ ಅಷ್ಟೇ ಅವರ ತಲೆಯಲ್ಲಿ ಉಳಿತಾ ಇತ್ತು. ಹಾಗಾಗಿ ಆ ಹಾಡು ಮುಗಿಯೋವರೆಗೂ ಅವರು ಅದರಲ್ಲೇ ಮಗ್ನರಾಗಿರ್ತಾರೆ. ಆ ಏಕಾಗ್ರತೆ ಇದೆಯಲ್ಲ, ಅದು ಬಹಳ ರೇರ್. ಹಾಗಾಗಿ ಅವರು ಇಷ್ಟೆಲ್ಲ ಹಾಡುಗಳನ್ನ ಹಾಡ್ಲಿಕ್ಕೆ ಸಾಧ್ಯ ಆಗಿದ್ದು. ಎಷ್ಟೋ ಜನ ಒಂದು ಹಾಡು ಹಾಡೋದ್ ಕೂಡಲೇ ಸ್ವಲ್ಪ ರೆಸ್ಟ್ ಬೇಕು ಅನ್ಬೋದು. ಇವಾಗ ಒಂದು 2 ಹಾಡು ಹಾಡೋದ್ರಂತೂ ಮುಗ್ದೇ ಹೋಯ್ತು, ಇನ್ನೊಂದು ವಾರ ಮಾಡಲ್ಲ ಅಂತಾರೆ. ಈ ತರದೆಲ್ಲ ಇರುತ್ತೆ. ಒಂದು ದಿವಸದಲ್ಲಿ 12ರಿಂದ 13 ಹಾಡುಗಳವರೆಗೆ ಹೋಗಿದ್ರು ಅಂದ್ರೆ ಲೆಕ್ಕ. ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಒಂದೊಂದು ಬೈ ಒಂದು ಮಾಡಿರ್ಬೇಕು. ಇರೋದೇ 12 ಗಂಟೆ. 12 ಗಂಟೆ ಅನ್ನೋದು ಗಂಟೆಗೆ ಒಂದು ಹಾಡಿನ ಹಾಗೆ ಹಾಡಿರ್ಬೋದಲ್ವೇ ಹಾಗೆ. ಸೊ ನಿರಂತರವಾಗಿ ಕೆಲಸ ಮಾಡುವಂತಹ ಶ್ರದ್ಧೆ ಏನಿದೆ, ಆ ನಿರಂತರ ಕರ್ತೃತ್ವ ಶಕ್ತಿ ಏನಿದೆ, ಅದು ನಿಜವಾಗಿಯೂ ಒಂದು ಬದ್ಧತೆ. ನನ್ನಿಂದಾಗಿ ಏನು ತೊಂದರೆ ಆಗಬಾರದು, ನನ್ನಿಂದಾಗಿ ಆ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅನ್ನುವಂತಹ ಕರ್ತವ್ಯ ಬದ್ಧತೆ ಇದೆಯಲ್ಲ, ಅದು ಇವತ್ತಿನ ಎಲ್ಲ ಹುಡುಗರಿಗೆ ಕಲಿಯಬೇಕಾದಂತಹ ಒಂದು ಅತ್ಯವಶ್ಯಕವಾದ ವಿಷಯ. ಟಿ.ಎಸ್. ನಾಗಾಭರಣ ಅವರು ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಂಥ ಯಾವ ಹಾಡನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ? 48,000 ಗೀತೆಗಳು ಅಂದಮೇಲೆ ನಾವು 1-2 ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ನಂಗೆ ಗೊತ್ತಿದೆ ಅದು. ಬಟ್ ನಾನು ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾವಾಗಲೂ ನಮ್ಮ ಮೈಸೂರು ಮಲ್ಲಿಗೆಯ ದೀಪವು ನಿನ್ನದೇ, ಗಾಳಿಯು ನಿನ್ನದೇ ಈ ಹಾಡನ್ನ ಅದ್ಭುತವಾಗಿ ಹಾಡಿದ್ರು. ಅದನ್ನ ಹಾಡಿ ಮುಗಿದ ಮೇಲೆ ಸುಮಾರು 4 ಸಲ ಅದನ್ನ ಮತ್ತೆ ಮತ್ತೆ ಕೇಳಿದ್ರು. ಪ್ರತಿ ಸಲ ಕೇಳುವಾಗಲೂ ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು ಅವರಿಗೆ. ಅವರೇ ಅದನ್ನ ಅನುಭವಿಸಿ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಕೆ.ಎಸ್. ನರಸಿಂಹಸ್ವಾಮಿಗಳು ಮೈಸೂರು ಮಲ್ಲಿಗೆ ಸಿನಿಮಾಗಾಗಿ ಹಾಡಿದ್ರು. ಹಾಡೋದಲ್ಲೂ ಒಂದು ವಿಶೇಷತೆ ಇತ್ತು. ಯಾಕೆ ಅಂತಂದ್ರೆ ಅವರಿಗೆ ಅವಾಗ ಸ್ವಲ್ಪ ಹುಷಾರಿರ್ಲಿಲ್ಲ. ಅಂತ ಸಮಯದಲ್ಲಿ ಅವರ ಹಸ್ಬೆಂಡ್ ಯಾವಾಗ್ಲೂ ಜೊತೆಯಲ್ಲಿ ಬರೋರು. ಅವರು ಇವರಿಗೆ ಎಲ್ಲ ಸವಲತ್ತುಗಳು ಸರಿಯಾಗಿದೆಯಾ ಅಂದ್ರೆ ಮಾತ್ರ ರೆಕಾರ್ಡಿಂಗ್ ಬಿಡೋರು. ಅಂತದ್ರಲ್ಲಿ ಅರವಿಂದರ ಗಾನಲಹರಿ ರೆಕಾರ್ಡಿಂಗ್ ಥಿಯೇಟರ್ ಹನುಮಂತ ನಗರದಲ್ಲಿತ್ತು. 4ನೇ ಮಾಡಿ, ಲಿಫ್ಟ್ ಇಲ್ಲ, ಹುಷಾರಿಲ್ಲ.
ಆದ್ರೆ ಹಾಡಿನ ರೆಕಾರ್ಡಿಂಗ್ ಯಾವುದು ಮತ್ತು ಹಾಡನ್ನು ಮೊದಲೇ ಅವ್ರಿಗೆ ಕಳಿಸಿದ್ವಿ. ಹಾಗೆಲ್ಲ ಇದರಿಂದ ಅವ್ರು ಬಂದ್ಬಿಟ್ರು, ಡೇಟ್ ಕೊಟ್ಟಿದ್ರು, ಬಂದ್ಬಿಟ್ರು. ಅವ್ರು ಒಂದೇ ಮಾತು ಹೇಳಿದ್ರು, ನಮ್ಮ ಯಜಮಾನರಿಗೆ ಬೇರೆ ಏನಾದ್ರು ಹೇಳ್ಬಿಟ್ಟು ಇಲ್ಲ ಅಲ್ಲಿಂದ ಕಳಿಸ್ಬಿಡಿ, ಅವ್ರು ನಮ್ಮ ಸ್ಟುಡಿಯೋವರೆಗೂ ಬರಕ್ ಬಿಡ್ಲೇಬೇಡಿ, ನಾನು ನಿಧಾನವಾಗಿ ಹತ್ಕೊಂಡು ಬರ್ತೀನಿ ಅಂದ್ರು. ಹೇಳ್ಬೋದಾಗಿತ್ತಲ್ಲ, ಲಿಫ್ಟ್ ಇಲ್ಲ ಇನ್ನೊಂದು ದಿವಸ ಮಾಡೋಣ ಅಂತ. ಯಜಮಾನ್ರನ್ನ ಕಳಿಸ್ಬಿಟ್ರು. ಅವ್ರನ್ನ ಲಿಫ್ಟ್ ಇಲ್ಲದೆ ಇರೋ 4 ಮಹಡಿಗಳನ್ನ ಒಂದು 5 ಸ್ಟೆಪ್ ಹತ್ತದ ಮೇಲೆ ಒಂದು ಬ್ರೇಕ್, ಒಂದು ಯಾವುದೋ ಮಾತು, ಒಂದು ನಗು, ಒಂದು ಖುಷಿ, ಮತ್ತೆ ಇನ್ನೊಂದು 5 ಸ್ಟೆಪ್ ಹೀಗೆ ಬಂದು ಆ ಹಾಡನ್ನ ಹಾಡಿದ್ರು. ಇದೇ ಕರ್ತವ್ಯದ ಬದ್ಧತೆ ಅಲ್ವಾ? ಅದನ್ನೇ ನಾನು ಹೇಳೋದು. ಕೇವಲ ನಾನೊಂದು ಹಾಡುಗಾರ್ತಿ, ನಾನು ಇಷ್ಟಕ್ಕೆ ನಾನು ವರ್ಲ್ಡ್ ಫೇಮಸ್ ಅನ್ನೋಂಥ ಎಲ್ಲ ಇದ್ದಿದ್ರು ಕೂಡ ಆ ಹಾಡಿಗೆ ಅವರು ತೋರಿಸಿದಂಥ ಗೌರವ, ಆ ಕಂಪೋಸರ್ಗೆ ಮತ್ತು ಕವಿಗೆ ಸೇರಿಸಿದ ನಮನ ಎಷ್ಟು ಮಟ್ಟಿಗಿತ್ತು. ನರಸಿಂಹಸ್ವಾಮಿಗಳು, ಸಿ ಅಶ್ವಥ್ ಮತ್ತು ನನ್ನ ಸಿನಿಮಾ ಮೈಸೂರು ಮಲ್ಲಿಗೆ, ಇದು ಮರೆಯಲಾಗದಂತಹ ನನ್ನ ಜೀವನದಲ್ಲಿ ಅವರು ನನಗೆ ಕಟ್ಟಿಕೊಟ್ಟಂತಹ ಒಂದು ದೊಡ್ಡ ಬುತ್ತಿ. ಆ ಬುತ್ತಿಯನ್ನ ಸದಾಕಾಲ ನಾನು ನೆನೆಸ್ಕೊತಾ ಇರ್ತೀನಿ. ಎಸ್ ಜಾನಕಿ ಅಮ್ಮ ಕೇವಲ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾತನ್ನು ನಾನು ಯಾವತ್ತೂ ಒಪ್ಪೋದಿಲ್ಲ, ಇವತ್ತೂ ಒಪ್ಪೋದಿಲ್ಲ. ಅವರ ಭೌತಿಕ ಶರೀರ ಅಷ್ಟೇ ಹೋಗಿದ್ದು, ಅವರ ಶಾರೀರ ಸದಾಕಾಲ ನಮ್ಮ ಜೊತೆ ಇದ್ದೇ ಇರುತ್ತೆ. ನಾಗಾಭರಣ ಅವರೇ, ತಾವು ಮಾತನಾಡಬೇಕಾದ್ರೆ ಲಾಸ್ಟಲ್ಲಿ ಎಸ್ ಜಾನಕಮ್ಮ ಅಂದ್ರಿ. ಅಮ್ಮನ ಪ್ರೀತಿ ಕೂಡ ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ಸಾಕಷ್ಟು ಯುವ ಗಾಯಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ ಪ್ರೋತ್ಸಾಹವನ್ನು ಮಾಡ್ತಾ ಇದ್ರಂತೆ, ಬೆಂಬಲವನ್ನು ಸೂಚಿಸ್ತಾ ಇದ್ರಂತೆ ಎಸ್ ಜಾನಕಮ್ಮನವರು. ಬಾಲುನೇ ಹೇಳ್ತಾ ಇದ್ರಲ್ಲ, ಜಾನಕಿ ಅವ್ರ ಜೊತೆ ಬಾಲು ಅವ್ರು ಆಡ್ಬೇಕಾದ್ರೆ ಬಾಲುನೇ ಹೇಳೋರು, ನನಗೆ ಎಷ್ಟು ಪ್ರೋತ್ಸಾಹಿದ್ರು ಜಾನಕಿ ಅಮ್ಮ ನನಗೆ ಅಂತ. ಅಂದ್ರೆ ಲೆಕ್ಕ ಹಾಕಿ, ನನ್ನ ಜೊತೆ ಯಾರನ್ನು ಕಾಂಪಿಟೇಟರ್ ಅಂತ ಅನ್ಕೊಳ್ಳೇ ಇಲ್ಲ ಅವರು, ನನ್ನ ಜೊತೆಯ ಸಹಯೋಗಿಗಳು, ಸಹವರ್ತಿಗಳು ಅಂತ ಅನ್ಕೊಂಡ್ರು. ಹಾಗಾಗಿ ಎಲ್ರ ಜೊತೆನಲ್ಲಿ ತಾನೂ ಬೆಳಿತೀನಿ ಅಂತ ಹೊಡೆದು ನಾನು ಒಬ್ಬನೇ ಬೆಳಿಬೇಕು ಅಂತ ಹೊಡೆದವರು. ನಿಜಕ್ಕೂ ಕೂಡ ಈ ರೀತಿಯಾದಂಥ ಒಂದು ನಿಯಮಗಳು ಅಥವಾ ಜೀವನದ ಸೂತ್ರಗಳು ಹಲವಾರು ಯುವಕರಿಗೆ ಮಾರ್ಗದರ್ಶನ ಆಗುತ್ತೆ, ಇವತ್ತಿನ ಪೀಳಿಗೆಗೆ ಎಸ್ಪೆಷಲಿ. ನಾಗಾಭರಣ ಅವರೇ, ಇವತ್ತು ಡಿಜಿಟಲ್ ರೆಕಾರ್ಡಿಂಗು, ಹಾಗಾಗಿ ನಾವು ಹೇಗೆ ಮಾಡಿದ್ರು ನಡೀತದೆ, ಆಮೇಲೆ ಎಲ್ಲ ಸರಿ ಮಾಡ್ಕೊಳ್ತಾರೆ ಅಂತ ಏನೇನೋ ಇದೆ ಅಲ್ವಾ. ಅವತ್ತು ಅದು ಯಾವುದೂ ಇರಲಿಲ್ಲ. ಸರಿಯಾಗಿ ಹಾಡಲೇಬೇಕಾಗಿತ್ತು. ಸ್ವರ ಶುದ್ಧತೆ, ಸ್ವರಬದ್ಧತೆ, ಶ್ರುತಿ ಶುದ್ಧತೆ ಇವೆಲ್ಲವೂ ಇರಲೇಬೇಕಾಗಿತ್ತು. ಇವತ್ತು ಹಾಗೆ ಅನ್ಸೋದಿಲ್ಲ. ಎಷ್ಟೋ ಸಲ ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ನಾವು ಮಾಡ್ಕೋತೀವಿ ಬಿಡಿ ಸರ್, ಒಂಚೂರು ಇದು ಮಾಡ್ಕೋತೀವಿ, ಶ್ರುತಿ ಜಾಸ್ತಿ ಮಾಡ್ತೀವಿ, ಈ ಥರ ಏನೋ ಅನ್ಕೋತಾರೆ. ಇಡೀ ಹಾಡನ್ನ 3 ಸಲ 4 ಸಲ ಹಾಡಿ ಒಂದು ತಪ್ಪಾದ್ರೆ ಮತ್ತೆ ಮೊದಲಿಂದ ಹಾಡ್ತಾ ಇದ್ದಿದ್ದು ಕಾಲಘಟ್ಟ. ಒಂದೇ ಒಂದು ಸಣ್ಣ ತಪ್ಪಾದ್ರೂ ಮಧ್ಯದಿಂದ ಮಾಡೋಂಗಿರ್ಲಿಲ್ಲ. ಅದೇ ತಂತ್ರಜ್ಞಾನ ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇರಲಿಲ್ಲ, ಇವತ್ತಿರೋ ತಂತ್ರಜ್ಞಾನ ಇವತ್ತಿದೆ ಅನ್ನೋ ಕಾರಣಕ್ಕೆ ಉಡಾಫೆ ಆಗುತ್ತೆ. ಆ ಉಡಾಫೆಯನ್ನ ಅವ್ರು ಯಾವತ್ತೂ ಮಾಡಲೇ ಇಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ಅವ್ರು ಯಾವತ್ತು ಯಾವ್ಯಾವ ಸ್ಟುಡಿಯೋಗೆ ಹೋಗಿದಾರೋ ದೇವ್ರಿಗೆ ನಮಸ್ಕಾರ ಹಾಕಿ ಒಳಗಡೆ ಬರೋರು. ಬಂದ ಮೇಲೆ ಹೊರಗಡೆ ಮುಗಿಸಿ ಹೋಗೋವರೆಗೂ ಅಲ್ಲಾಡ್ತಾ ಇರ್ಲಿಲ್ಲ. ಎಷ್ಟೋ ಸಲ ನೀವು 9:30 10 ಗಂಟೆಗೆ ರೆಕಾರ್ಡಿಂಗ್ ಬಂದಾಗ ನಾನೇ ಕೇಳಿದ್ದೀನಿ, ಯಾವುದೋ ಒಂದು ಫಿಲ್ಮ್ಗೆ 10 ಗಂಟೆಗೆ ಬಂದ್ರು, ನಾಳೆ ಮಾಡೋಣ ಅಂದ್ರೆ ಬೇಡ ನಾವು ಮುಗಿಸೋಣ, ಏನು ನಿಮ್ಗೆ ಸ್ಟ್ರೈನ್ ಆಗಿದ್ರೆ ಎಂಥದ್ದು ಇಲ್ಲ ನಡಿ. ಸೊ ಅವ್ರಿಗೆ ಕೆಲಸ ಮುಗಿಸ್ಬೇಕು ಮತ್ತು ನಾನು ಅದರ ಆ ಚಿತ್ರದ ಭಾಗವಾಗಬೇಕು, ನಾನು ಅದರಲ್ಲಿ ಒಬ್ಬ ಯೂನಿಟ್ ಮೆಂಬರ್ ನಾನು ಅನ್ನೋದನ್ನ ಮೊದಲಿಂದ ಅಂದುಕೊಂಡು ಬಂದವರು. ಮತ್ತು ಈ ಹಾಡುಗಳನ್ನು ಹಾಡುವಂಥ ಸಂದರ್ಭದಲ್ಲಿ 2ನೇ ಟೇಕು 3ನೇ ಟೇಕು ತಗೊಂಡಂಥ ಸಂದರ್ಭಗಳು, ಸನ್ನಿವೇಶಗಳು ಬಹಳ ಕಡಿಮೆ ಎಸ್ ಜಾನಕಮ್ಮ ಅವರ. ಬಹಳ ಕಡಿಮೆ. ಅವ್ರು ಒಂದು ಟೇಕ್ ತಗೊಳಕ್ ಮುಂಚೆನೆ 3 ರಿಹರ್ಸಲ್ ಮಾಡ್ಕೋತಾ ಇದ್ರು. 3 ರಿಹರ್ಸಲ್ ಮಾಡುವಾಗ ಯಾರು ಇರ್ತಿರಲಿಲ್ಲ ಅವ್ರ ಪಕ್ಕದಲ್ಲಿ. ಮೊದಲ ತಯಾರಿ, ಅದು ಮೈಕ್ ಮುಂದೆ ಬರ್ಲಿಕ್ಕಿಂತ ಮುಂಚೆಯೇ ತಯಾರಿ. ಹೌದು, ಅವ್ರ ಪಾಡಿಗೆ ಬರ್ತೀಯ. ನಮ್ಗೆ ಎಷ್ಟೋ ಸಲ ನೀವು ಮೊದಲೇ ಕಳಿಸ್ಬಿಡಿ ನನಗೆ ಮನೆಗೆ ಅನ್ನೋರು. ಕಂಪೋಸಿಷನ್ ಮತ್ತು ಲಿರಿಕ್ಸ್ ಎಲ್ಲ ಒಟ್ಟಿಗೆ ಕಳಿಸ್ಬಿಡ್ತಾ ಇದ್ವಿ. ಆಮೇಲೆ ಯಾವತ್ತೂ ಅಕ್ಷರ ಶುದ್ಧತೆ ಇದೆಯಲ್ಲ, ಅದು ಬಹಳ ಅದ್ಭುತ ಅವರಲ್ಲಿ. ಭಾಷಾ ಶುದ್ಧತೆ ಇದೆಯಲ್ಲ, ನೀವು ಆಯಾಯ ಭಾಷೆಯ ಹಾಡುಗಳನ್ನ ಕೇಳಿ ಆಯಾ ಭಾಷೆಯ ಹಾಡುಗಳಿಗೆ ಅವರೇ ಸರಿ ಅನ್ನುವಷ್ಟರ ಮಟ್ಟಿಗೆ ಹಾಡ್ತಾರೆ. ಹಾಗಾಗಿ ಅವರು ಪಂಜಾಬಿ, ಸಿಂಧಿ ಇವನ್ನೆಲ್ಲ ಹಾಡಿದಾಗ ಹೇಗಾಗಿರ್ಬೋದು. ಕರೆಕ್ಟ್, ಬಹಳ ಆಶ್ಚರ್ಯ ಆಗುತ್ತೆ. ಆ ಭಾಷಾ ಶುದ್ಧತೆ ಇಲ್ವೇ ಇಲ್ವಲ್ಲ.
ನಮ್ಮಲ್ಲಿ ಇತ್ತೀಚೆಗಂತೂ ಅದು ಇಲ್ಲವೇ ಇಲ್ಲ. ಹ್ಮ್ ಅವ್ರು ಹಾಡಿದ್ದೇ ಸರಿ, ಎಷ್ಟೋ ಅಪಭ್ರಂಶಗಳನ್ನ ಹಾಡ್ತಾ ಇರ್ತಾರೆ, ಆದ್ರೆ ಓಕೆ ಅಂತ ಅನ್ಕೊಂಡು ಹೋಗ್ತಿರ್ತಾನೆ. ಹಿಂದಿ ಹಾಡುಗಾರರ ಕೈಲಿ ಹಾಡಿಸ್ತೀವಿ ಸಾಕಷ್ಟು ಸಲ. ಹ್ಮ್ ನಮ್ಮ ಸಂಗೀತಗಾರರು ಅದನ್ನ ಬಹಳ ಪಾಪ ಅವ್ರಿಗೆ ಹೇಳಕ್ಕಾಗಲ್ಲ, ಅಲ್ಲಿಗೆ ಹೋಗಕ್ಕಾಗಲ್ಲ, ಯಾರೋ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಬಂದ್ರೆ ಆ ಭಾಷಾ ಶುದ್ಧತೆನೇ ಇರೋಲ್ಲ. ಲಾ ಎಲ್ಲ ಳಾ ಆಗಿರುತ್ತೆ, ಸಾ ಎಲ್ಲ ಶಾ ಆಗಿರುತ್ತೆ. ಕರೆಕ್ಟ್. ಆದ್ರೆ ನಮ್ಮ ಜಾನಕಿ ಅಮ್ಮನ ಇದರಲ್ಲಿ ನೀವು ಆಯಾ ಭಾಷೆಯ ಭಾಷಾ ಶುದ್ಧತೆಯನ್ನ ನೋಡ್ಬೋದು. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ, ಆಂಧ್ರ ಪ್ರದೇಶದ ಗುಂಟೂರಿನವರು, ಎಲ್ಲಿಯ ಆಂಧ್ರ, ಎಲ್ಲಿಯ ಕರ್ನಾಟಕ, ಮೈಸೂರು, ಅಲ್ಲಿ ಹುಟ್ಟಿ ಇಲ್ಲಿ ಬಂದು ಜೀವನವನ್ನು ಮಾಡಿ ಕೊನೆಯುಸಿರನ್ನ ಎಳಿತಾರೆ ಅಂತ ಹೇಳಿದ್ರೆ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ, ಕನ್ನಡ ಭಾಷೆಯ ಮೇಲೆ ಅವ್ರಿಗೆ ಯಾವ್ದ್ರಿ ಇದು ಆಂಧ್ರ ಕರ್ನಾಟಕ ಎಲ್ಲ ಯಾವ್ದ್ರಿ ಇದು? ಹ್ಮ್ ಯಾವ್ದು ಇಲ್ಲ. ಒಂದು ಸಾಂಸ್ಕೃತಿಕ ರಾಯಭಾರಿಗೆ ಅದು ಯಾವ್ದು ಇರಲ್ಲ. ಆ ಎಲ್ಲೆಗಳನ್ನ, ಆ ಗಡಿಗಳನ್ನ ಮೀರಿ ಬಿಟ್ಟಿರೋದು, ಆ ಭಾಷೆ ಇವನ್ನೆಲ್ಲ ಮೀರಿ ಬಿಟ್ಟಿರೋದು. ಇಲ್ಲಿಯ ನಂಜನಗೂಡಿನ ಬೆಂಗಳೂರು ನಾಗರತ್ನಮ್ಮ ಮದ್ರಾಸ್ನಲ್ಲಿ ಹೋಗಿ ದೊಡ್ಡ ಹೆಸರು ಮಾಡ್ತಾರೆ. ನಂಜನಗೂಡಿನವರು ಸಂಗೀತಕ್ಕೆ ಪಾರವೇ ಇಲ್ಲ. ಯಾವುದೇ ರೀತಿಯ ತಡೆಗಳು, ಭಾಷಾ ತಡೆಗಳಾಗ್ಲಿ, ಗಡಿ ತಡೆಗಳಾಗ್ಲಿ ಯಾವುದೂ ಇಲ್ಲ. ಅದು ಪಾರವೇ ಇಲ್ಲದಂತದ್ದು. ಅದರಿಂದ ಅವರು ಅಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದ್ರು, ನಮ್ಮ ಜೊತೆಯಲ್ಲಿ ಅವ್ರು ಏನು ಮಾಡಿದ್ರು, ಏನು ಕೊಟ್ರು, ನಮಗೆ ಎಂತ ಸ್ಫೂರ್ತಿಯನ್ನು ಕೊಟ್ಟರು, ಎಂತ ಅದ್ಭುತವಾದಂತಹ ಒಂದು ಮಹಾ ಬುದ್ಧಿಯನ್ನ, ಭಂಡಾರವನ್ನು ನಮಗೆ ಕೊಟ್ಟರು. ಇದು ಬಹಳ ಮುಖ್ಯ. ಅದರಿಂದಾಗಿ ಅವರು ಎಲ್ಲರಿಗೂ ಸಲ್ಲುವವರು. ಕೇವಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತೀಯ ಚಲನಚಿತ್ರ ರಂಗದ ಇತಿಹಾಸದಲ್ಲಿ ಅವರು ಎಲ್ಲರಿಗೂ ಸಲ್ಲುವವರು. ಧನ್ಯವಾದ ನಾಗಾಭರಣ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ನಾಗಾಭರಣ ಅವರ ನುಡಿ ನಮನ, ಅವರ ಆ ನೆನಪುಗಳ ಬುತ್ತಿ, ಎಸ್ ಜಾನಕಿ ಅವರ ಬಗ್ಗೆ ಆಡಿದಂಥ ಮಾತುಗಳು. ಒಬ್ಬ ಕಲಾವಿದೆಗೆ, ಸಂಗೀತಕ್ಕೆ ಇಂತಹುದ್ದೇ ಅನ್ನೋ ಒಂದು ಗಡಿ ಇಲ್ಲ, ಬೌಂಡ್ರಿ ಇಲ್ಲ. ಆ ಬೌಂಡ್ರಿಯನ್ನು ಮೀರಿ ಬೆಳೆದಂಥವರು ಎಸ್ ಜಾನಕಮ್ಮನವರು. ಒಂದು ದಿನಕ್ಕೆ 12-13 ಹಾಡುಗಳನ್ನು ಹಾಡೋ ಅಂಥ ಶಕ್ತಿ ಸಾಮರ್ಥ್ಯನ ಇಟ್ಕೊಂಡಿದ್ರು ಅವರು. ಅವರಿವತ್ತು ಶಾರೀರಿಕವಾಗಿ ನಮ್ಮಿಂದ ದೂರ ಆಗಿರಬಹುದು, ಅವರ ಕಂಠ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅನ್ನೋದನ್ನು ನೆನಪು ಮಾಡಿಕೊಟ್ಟಿದ್ದಾರೆ TS ನಾಗಾಭರಣ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ. ಇನ್ನು ಮೈಸೂರು ಮಲ್ಲಿಗೆಯ ದೀಪವು ನಿನ್ನದೇ ಹಾಡು ಬಹಳ ಜನಪ್ರಿಯತೆಯನ್ನು ತಂದುಕೊಡೋದ್ರ ಜೊತೆಗೆ ಅದ್ಭುತವಾಗಿ ಅವರು ಹಾಡಿದರು ಅನ್ನೋದನ್ನು ನೆನಪಿಸ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.